ನಸುದ್ದೀನ್ ಸರ್ಕಲ್ ನ್ಯಾಷನಲ್ ಹೈವೇ ಕೆಲಸ ನಡೀತಾ ಇದೆ. ಇಲ್ಲಿ ಯಾವುದು ಅಂಡರ್ ಪಾಸ್ ಮಾಡಿಲ್ಲ ಅಥವಾ ಫ್ಲೈಓವರು ಮಾಡಿಲ್ಲ. ಹಾಗೆ ಮಾಡಿದೆ ಇದರಿಂದ ಏನು ಸಮಸ್ಯೆ ಕ್ರಿಯೇಟ್ ಆಗಲ್ವಾ, ಏನಾಗುತ್ತೆ ಅಂತ ಹೇಳ್ತೀನಿ. ಖಂಡಿತವಾಗಿಯೂ ನಾನು ಸತೀಶ್ ಕುಮಾರ್ ಅಂತೇಳಿ ನಾಗರಿಕ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷ, ಹಾಗೆ ಹೆದ್ದಾರಿ ಹೋರಾಟ ಸಮಿತಿಯು ಕೂಡ ನಮ್ಮ ನಾಗರಿಕ ಹಿತರಕ್ಷಣಾ ವೇದಿಕೆಯ ಅಂಡರ್ನಲ್ಲೇ ಕೆಲಸ ಬರ್ತಿದೆ. ಇವತ್ತು ಕೆಲಸ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯನ್ನು ಶುರು ಮಾಡಿ ಸುಮಾರು 13 ವರ್ಷಗಳ ಹಿಂದೆ ಈ ಪ್ರಾಜೆಕ್ಟು ಚಾಲನೆಯಲ್ಲಿ ಬಂತು. ಅವತ್ತೇ ನಾವು ಇದನ್ನು ಬೈಪಾಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಡಿಮ್ಯಾಂಡ್ ಮಾಡಿದ್ವಿ. ಆದರೆ ಇಲ್ಲಿ ಕೆಲವು ಸಾರ್ವಜನಿಕ ಹಿತಾಸಕ್ತಿಯ ಇದರಿಂದಾಗಿ ಹೆದ್ದಾರಿ ಬೈಪಾಸ್ ಆಗೋದ್ರ ಬದಲು ಇಲ್ಲೇ ಮಾಡಬೇಕು ಅಂತೇಳಿ ಒತ್ತಡದ ಮೇಲೆ ಇವತ್ತು ಮಾಡ್ತಾಯಿದ್ದಾರೆ. ಆದರೆ ಭಟ್ಕಳ ಇಡೀ ಜಿಲ್ಲೆಯಲ್ಲಿ ಕಡೆಗಣಿಸಿದಂಥ ತಾಲೂಕು. ಇಲ್ಲಿ ಫ್ಲೈಓವರ್ ಮಾಡಬೇಕು ಅನ್ನುವಂಥ ಪ್ಲ್ಯಾನ್ ಇದ್ದರೂ ಕೂಡ ಕೊನೆಯ ಹಂತದಲ್ಲಿ IRB ಕಂಪನಿ ಏನು ಗುತ್ತಿಗೆ ಪಡೆದಂಥ IRB ಕಂಪನಿ ಫ್ಲೈಓವರ್ನ ಕೈಬಿಟ್ಟು ಇವತ್ತು ಲೆವೆಲ್ ಕ್ರಾಸಿಂಗ್ನಲ್ಲಿ ಕಾಮಗಾರಿಯನ್ನು ಆರಂಭ ಮಾಡಿದ್ದಾರೆ. ನಾವು ಇದಕ್ಕೆ ತುಂಬ ವಿರೋಧ ಮಾಡಿದ್ವಿ. ನಮಗೆ ಫ್ಲೈಓವರ್ ಬೇಕೇ ಬೇಕು ಅಂತಿದ್ದೆ. ಆದರೆ ಭಟ್ಕಳದ ನಾಗರಿಕರ ಯಾವುದೇ ಬೇಡಿಕೆಯನ್ನು ಕೂಡ IRB ಆಗಲಿ ಅಥವಾ ಸರ್ಕಾರ ಆಗಲಿ ಪರಿಗಣಿಸದೆ ಈ ರಸ್ತೆಯನ್ನು ಮಾಡ್ತಾಯಿದೆ. ಆದಾಗ್ಯೂ ಸಹಿತ ನಾವು ಅದನ್ನು ಕೂಡ ಸುಧಾರಿಸ್ಕೊಂಡು ಇಲ್ಲಿ ಭೌಗೋಳಿಕ ಪರಿಸರ ಹೇಗಿದೆ ಕೇಳಿದ್ರೆ ಸುತ್ತಲೂ ಗುಡ್ಡ ಇದೆ, ಮಧ್ಯದಲ್ಲಿ ಸಿಟಿ ಏನಿದೆ ಪೂರ್ತಿ ಹೊಂಡ ಇದೆ, ಅಂದರೆ ಬುಟ್ಟಿ ಆಕಾರದಲ್ಲಿದೆ. ಮೇಲ್ಗಡೆ ಗುಡ್ಡದ ಮೇಲೆ ಬಿದ್ದಂಥ ನೀರು ಪೂರ್ತಿ ಬಂದು ಸೇರೋದು ಸಿಟಿಗೆ, ಏನು ಪಟ್ಟಣ ಪೂರ್ತಿ ಮುಳುಗೋಗುವಂಥ ಪರಿಸ್ಥಿತಿ ಆಕಾರ ಇದೆ. ಇವತ್ತು ಈ ಹೆದ್ದಾರಿ ಕಾಮಗಾರಿ ನಡೀತಾ ಇರೋದ್ರಿಂದ ನಾವು ಪೂರ್ವಭಾವಿಯಾಗಿ ಉಪವಿಭಾಗಾಧಿಕಾರಿಗಳ ನೇತೃತ್ವದಲ್ಲಿ ನಡೆದಂಥ ಒಂದು ಸಭೆಯಲ್ಲೂ ಕೂಡ ನಾವು ಅವರಿಗೆ ತಾಕೀತು ಮಾಡಿದ್ವಿ. ಮೊದಲೇ ನಮಗೆ ಸರ್ವಿಸ್ ರೋಡು ಮತ್ತು ಈ ಗಟಾರ್ ನೀರು ಹರಿದು ಹೋಗಲಿಕ್ಕೆ ಸರಿಯಾದ ಚರಂಡಿ ವ್ಯವಸ್ಥೆ ಆಗಬೇಕು ಅನ್ನೋದ್ರ ಬಗ್ಗೆ ನಾವು ಅವರಿಗೆ ರಿಕ್ವೆಸ್ಟ್ ಮಾಡಿದ್ವಿ. ಫಸ್ಟು ನೀವು ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ, ಆಮೇಲೆ ಹೆದ್ದಾರಿ ಕಾಮಗಾರಿನ ಆರಂಭ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ತಾಕೀತು ಮಾಡಿದ್ವಿ. ಕೊನೆಗೆ ಅದಕ್ಕೆ ಒಪ್ಪಿದರೂ ಕೂಡ IRB ಮತ್ತು ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯು ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟು ನಾವು ಹಾಗೆ ಮಾಡ್ತೀವಿ ಅಂತೇಳಿ ಕೆಲಸವನ್ನು ಆರಂಭ ಮಾಡಿದ್ವಿ. ಆರಂಭದಲ್ಲಿ ಒಂದು 50 ಮೀಟ್ರ್ ಗಟಾರನೂ ಕೂಡ ಓಪನ್ ಮಾಡಿದ್ರು. UGD ಕಾಮಗಾರಿಯು ಕೂಡ ಆರಂಭಿಸಿದ್ವಿ. ಆದರೆ ಕ್ರಮೇಣ ಏನು ಮಾಡಿದ್ರು, ಅದನ್ನು ಸ್ಥಗಿತಗೊಳಿಸಿ ಚರಂಡಿ ಕಾಮಗಾರಿ ಮತ್ತು ಸರ್ವಿಸ್ ರಸ್ತೆಯ ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ಹೆದ್ದಾರಿ ಕಾಮಗಾರಿಯನ್ನು ಆರಂಭ ಮಾಡಿದ್ದಾರೆ. ಇದರಿಂದ ಇವತ್ತು ಏನಾಗಿದೆ ಕೇಳಿದ್ರೆ, ಎಲ್ಲೂ ಚರಂಡಿ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಬಂದ ನೀರು ಕಂಪ್ಲೀಟ್ ಭಟ್ಕಳದ ಪಟ್ಟಣ ಸೇರೋದ್ರಿಂದ ಇಡೀ ಭಟ್ಕಳ ಮುಳುಗಡೆ ಆಗುವಂಥ ಸಾಧ್ಯತೆ ಇದೆ. ಅದರಲ್ಲೂ ಮತ್ತು ಕೋಟೇಶ್ವರದ ಗುಡ್ಡ ಏನಿದೆ ಸಂಪೂರ್ಣವಾದಂಥ ಸೇಡಿ ಗುಡ್ಡ ಇದೆ. ಸ್ವಲ್ಪ ನೀರು ಬಿದ್ದರೂ ಕೂಡ ಇಡೀ ಗುಡ್ಡ ಕುಸಿಯುವಂಥ ಸಂಭವ ಇದೆ. ಈಗಾಗಲೇ ಉತ್ತರ ಕನ್ನಡದಲ್ಲಿ ಸಿರೂರು ಗುಡ್ಡ ಕುಸಿತದಿಂದಾಗಿ ಅನೇಕ ಪ್ರಾಣಹಾನಿಯಾಗಿದೆ. ಇವತ್ತು ಇಲ್ಲೇನಾದರೂ ಅಂಥ ಒಂದು ಘಟನೆ ಆಯಿತು ಅಂತಂದರೆ ಇಡೀ ಊರೇ ಮುಳುಗೋಗುವಂಥ ಸಂದರ್ಭ ಇದೆ. ಅದೇ ಕಾರಣಕ್ಕಾಗಿ ನಾವು ಇಲ್ಲಿ ಮೊದಲು ನಮಗೆ ಚರಂಡಿ ವ್ಯವಸ್ಥೆ ಆಗಬೇಕು, ಸರ್ವಿಸ್ ರಸ್ತೆ ಆಗಬೇಕು, ಆಮೇಲೆ ಹೆದ್ದಾರಿಯನ್ನು ಕರೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳೋದ್ರ ಬಗ್ಗೆ ನಾವು ಒತ್ತಡ ಇದ್ದೀವಿ. ಆದರೆ ಭಟ್ಕಳದ ಜನರನ್ನು ಈ ಇಲಾಖೆ ಮಂಗ ಮಾಡ್ತಾಯಿದೆ. ಇವತ್ತಿಗೂ ಕೂಡ ಜಿಲ್ಲಾಡಳಿತ ಆಗಲಿ ಅಥವಾ ತಾಲೂಕು ಆಡಳಿತ ಆಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಈ ಕುರಿತು ಹೆಚ್ಚಿನ ಗಮನವನ್ನು ಕೊಡ್ತಾ ಇಲ್ಲ. ಇಲ್ಲಿ ಜನ ಏನಾಗ್ತಾಯಿದೆ, ಇಲ್ಲಿ ಪರಿಸ್ಥಿತಿ ಏನಾಗ್ತಾಯಿದೆ ಅನ್ನುವಂಥದ್ದಕ್ಕೆ ಯಾರೂ ಸಹಿತ ಇವತ್ತು ತಲೆ ಆಗ್ತಾಯಿಲ್ಲ. ಇವತ್ತು ಈ ಭಾಗದಲ್ಲಿ ನಾವು ತಿರುಗಾಡಬೇಕು ಅಂತಂದರೆ ಯಾರ ಜೀವಕ್ಕೂ ಸಹಿತ ಭದ್ರತೆ ಇಲ್ಲ. ಎಷ್ಟೊತ್ತಿಗೆ ಏನಾಗ್ತದೆ ಅನ್ನೋ ಭಯದಲ್ಲೇ ಇವತ್ತು ತಿರುಗಾಡುವಂಥದ್ದು ಪರಿಸ್ಥಿತಿ ಇದೆ. ಹಾಗಾಗಿ ತಕ್ಷಣ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿ ಏನು ಮಳೆಗಾಲದ ನೀರು ಹರಿದು ಹೋಗಲಿಕ್ಕೆ ಸರಿಯಾದಂಥ ವ್ಯವಸ್ಥೆಯನ್ನು ಫಸ್ಟು ಪ್ರಾತಿನಿಧ್ಯದ ಮೇಲೆ ಅದನ್ನು ಕಂಪ್ಲೀಟ್ ಮಾಡಿಕೊಡ್ಬೇಕು. ಸುಮಾರು 2 ಕಿಲೋಮೀಟ್ರ್ ದೂರ ಈ ಚರಂಡಿಯನ್ನು ನಿರ್ಮಾಣ ಮಾಡಬೇಕಾಗಿದೆ. ಆದರೆ ಇವತ್ತು 50 ಮೀಟ್ರ್ ಕೂಡ ಇವತ್ತು ಮಾಡ್ದೇನೆ ಅರ್ಧಕ್ಕೆ ನಿಲ್ಲಿಸ್ಕೊಂಡು ಅದನ್ನು ಸಹಿತ ಅರ್ಧಂಬರ್ಧ ಮಾಡಿಕೊಂಡು ಇಲ್ಲಿ ಏನು ವ್ಯಾಪಾರಸ್ಥರಿಗೆ ಮತ್ತು ಇಲ್ಲಿ ಜನರಿಗೆ ಸಿಕ್ಕಾಪಟ್ಟೆ ತೊಂದರೆಯನ್ನು ಕೊಡ್ತಾ ಇದೆ ಕಂಪನಿ. ಈಗ ಸರ್ಕಾರದ ಮಾಹಿತಿ ಪ್ರಕಾರ ಮೇ 17ಕ್ಕೆ ಮಾನ್ಸೂನ್ ಉತ್ತರ ಕನ್ನಡಕ್ಕೆ ಎಂಟ್ರಿ ಆಗ್ತದೆ ಅನ್ನುವಂಥದ್ದು ಒಂದು ಮಾಹಿತಿ ಇದೆ. ಒಂದು ವೇಳೆ 17ನೇ ತಾರೀಕಿಗೆ ಏನಾದರೂ ಮಳೆ ಬಂತು ಅಂತಂದರೆ ಇನ್ನು ಇವರು ಕೆಲಸ ಮಾಡಲಿಕ್ಕೆ ಈ ಭಾಗದಲ್ಲಿ ಸಾಧ್ಯ ಆಗೋದಿಲ್ಲ. ಸಂಪೂರ್ಣ ಭಟ್ಕಳವನ್ನು ಮುಳುಗಿಸಿ ಇವರು ಕೆಲಸವನ್ನು ಸ್ಥಗಿತಗೊಳಿಸುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ತದೆ. ಅದಕ್ಕೆ ನಾವು ಇವತ್ತು ಕೂಡ ನಾವು ಉಪವಿಭಾಗಾಧಿಕಾರಿಗಳ ಜೊತೆಗೆ ನಾವು ಮಾತಾಡಿದ್ವಿ. ಅವ್ರಿಗೂ ಕೂಡ ನಾವು ಮನವರಿಕೆಯನ್ನು ಮಾಡಿದ್ವಿ, ಇಲ್ಲಿ ಪರಿಸ್ಥಿತಿ ಹೀಗಿದೆ ಅಂತೇಳಿ. ಆದರೆ ನಮಗೆ ಗೋಚರಿಸ್ತಾ ಇದೆ ಯಾರೂ ಕೂಡ ಇದ್ರ ಬಗ್ಗೆ ಭಟ್ಕಳದಲ್ಲಿ ಗಂಭೀರವಾಗಿ ಪರಿಗಣಿಸುವಂಥ ಪರಿಸ್ಥಿತಿಯಲ್ಲಿಲ್ಲ. ಅವ್ರಿಗೇನು ಕೇಳಿದ್ರೆ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಆಗಬೇಕು,
ಅವರು ಕೆಲಸ ಕಂಪ್ಲೀಟ್ ಆಗಿದೆ ಅಂತೇಳಿ ಅವರಿಗೆ ಅಲ್ಲಿ ಮುಂದುವರಿಯೋದಕ್ಕೆ ಏನೇನು ಬೇಕೋ ಅದನ್ನು ಮಾಡಿಕೊಳ್ಳುವಂಥ ಒಂದು ತರಾತುರಿಯಲ್ಲಿದ್ದಾರೆ ಹೊರತಾಗಿ ಸಾರ್ವಜನಿಕರ ಬಗ್ಗೆ ಯಾರಿಗೂ ಕೂಡ ಕಾಳಜಿ ಇಲ್ಲ. ಇದು ಈಗ ಫ್ಲೈಓವರ್ ಮಾಡಿಲ್ಲ ಅಂದ್ರೆ ಸಮಸ್ಯೆ ಆಗಲ್ವಾ ಅದು? ಖಂಡಿತವಾಗೂ ಸಮಸ್ಯೆ ಆಗುತ್ತೆ. ಯಾಕೆ ಹೇಳಿದ್ರೆ ಇವತ್ತು ಈ ಹೈವೇಯನ್ನು ಕ್ರಾಸ್ ಮಾಡ್ಕೊಂಡು ಹೋಗಿರೋದು ಸಾಗರ ರಸ್ತೆ, ಅದು ಕೂಡ ರಾಷ್ಟ್ರೀಯ ಹೆದ್ದಾರಿ. ಎರಡು ರಾಷ್ಟ್ರೀಯ ಹೆದ್ದಾರಿಗಳು ಸೇರುವಂಥ ಜಂಕ್ಷನ್ ಪ್ರದೇಶದಲ್ಲಿ, ಜೊತೆಗೆ ಸರ್ವಿಸ್ ರೋಡು ಕೂಡ ಒಂದು ಸರಿಯಾದ ದಿಶೆಯಲ್ಲಿ ವೈಜ್ಞಾನಿಕವಾಗಿ ಮಾಡದೇನೆ ಅವ್ಯವಸ್ಥೆಯಲ್ಲಿ ಮಾಡಿರೋದ್ರಿಂದ ಬಹಳ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಸಾರ್ವಜನಿಕರು. ಕುಂದಾಪುರ ಬೈಂದೂರೆಲ್ಲ ಮಾಡಿದ್ದಾರೆ, ಇಲ್ಲಿ ಯಾಕೆ ಮಾಡಿಲ್ಲ? ಎಲ್ಲ ಭಾಗದಲ್ಲೂ ಕೂಡ ಫ್ಲೈಓವರ್ಗೆ ಪ್ರಾಧಾನ್ಯತೆಯನ್ನು ಕೊಟ್ಟು, ಆದರೆ ಭಟ್ಕಳದಲ್ಲಿ ಮಾತ್ರ ಇದನ್ನು ಕಡೆಗಣಿಸಿ, ಭಟ್ಕಳದ ಜನರ ಹಿತಾಸಕ್ತಿಯನ್ನು ಕಡೆಗಣಿಸಿ ಇವತ್ತು ಫ್ಲೈಓವರ್ನ ಬಿಟ್ಟು